ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆಶಾ ಕೀರ್ತಿ ವ್ಲಾಗ್. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಗಾಯ್ಸ್, ನಮ್ಮ ಮನೆ ದೀಪಾವಳಿ ಹೇಗೆ ಮಾಡ್ತಿದ್ದೀವಿ ಅಂತ ನಿಮಗೆ ತೋರಿಸ್ತಿದ್ದಾನೆ. ಬೆಳಗ್ಗೆ ಎದ್ದ ತಕ್ಷಣನೇ ಕೆಲಸ ಹೇಳ್ತಿದ್ದಾರೆ. ಇವಾಗಿನ ಎದ್ದು ಬಂದಿದ್ದೀನಿ ಹೊರಗೆ. ಇವಾಗ ಬಾಳೆಕಂದೆಲ್ಲ ಕಟ್ಟಬೇಕು. ನಮ್ಮ ಅಮ್ಮವ್ರು ನೋಡಿ ಇರಲ್ಲ, ಫುಲ್ಲು ಮಿಂಚಿಸ್ತವ್ರು ಮನೆ ಹತ್ರ ಎಲ್ಲ. ಹೇಗಿದೆ, ಸಖತ್ತಾಗಿದೆ ಅಲ್ಲ. ಅತ್ತೆ ಸೊಸೆ ಇಬ್ಬರು ಸೇರಿ ಫುಲ್ ಭರ್ಜರಿ ಕೆಲಸ ಮಾಡ್ತವ್ರು ಬೆಳಗ್ಗೆ. ನಾನು ಇವಾಗ ಬಾಳೆಕಂದೆಲ್ಲ ಬಿಚ್ಚಿ ಬಾಳೆಕಂದು ಹೊಸ್ದಾಗಿ ಕಟ್ಟಬೇಕು. ಕೆಲಸ ಮಾಡ್ತಾಯಿದ್ದೀನಿ. ಬಾಳೆಕಂದೆಲ್ಲ ಕಟ್ತಾಯಿದ್ದೀನಿ. ಬಾಳೆಕಂದು ಕೊಯ್ಕೊಂಬಂದು ಬಾಳೆಕಂದು ಕಟ್ತಾಯಿದ್ದೀನಿ. ಇವಾಗ ಇದೆಲ್ಲ ಕಟ್ಬಿಟ್ಟು ಬೈಕ್ ತೊಳಿಬೇಕು. ಮತ್ತು ಮನೆಯಲ್ಲಿ ಅವು ಏನೇನೋ ಇದಾವಲ್ಲ ಸಾಮಾನು, ಅವೆಲ್ಲ ತೊಳಿಬೇಕು. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ತುಂಬ ಕೆಲಸ ಇದೆ ನನಗೆ ಇವತ್ತು. ಹಬ್ಬ ಯಾಕಾದ್ರೂ ಬರುತ್ತೋ ಹಚ್ಬಿಡ್ತೇನೆ. ಹೀರೋ ಏನು ಮಾತಾಡಂಗಿಲ್ಲ. ಬಾಳೆಹಣ್ಣು ಕಟ್ತಾ ಇದ್ದೀನಿ ನಾನು. ಮಾತಾಡಂಗಿಲ್ಲ. ಬಾಳೆಹಣ್ಣು ಕಟ್ತಾ ಇಲ್ಲ. ಆ ಬಾಳೆಕೊಂದು ಕೊಯ್ಕೊಂಬರಗೆ ಇಷ್ಟೊತ್ತು ಮಾಡಿದ್ಯಾ ನೀನು? ಕೊಯ್ಕೊಂಬಂದಿಲ್ಲ ಗಂಡ, ಕೊಯ್ಕೊಂಬಂದು ಕಟ್ತಾ ಇರೋದು. ಹಸುಗಳು ಹೊಡ್ಕೊಂಡು ಕೆರೆಗೆ ಚಾನಲ್ಲಿ ಹೋಗಿ ತೊಳ್ಕೊಂಬರ್ಬರ್ರಿ. ಏಕೆ ತೊಳಿಯೋಕ್ಕಾಗಲ್ಲ ಅಷ್ಟೊಂದು ಹಸು ಮನೆ ಹತ್ರ. ನೀವು ಅಲ್ಲಿ ತೊಳಿರಿ, ನಾನು ಹೋಗಿ ಬೈಕ್ ತಗೊಂಡೋಗಿ ಇದು ಎಲ್ಲ ತೊಳ್ಕೊಂಬರ್ತೀನಿ. ಏನು ತೊಳ್ಕೊಂಬರ್ಬೇಡ, ಗಾಡಿ ಪಾಡಿ ಎಲ್ಲ. ಗಾಯ್ಸ್, ಹಸಿಂದು ಕೊಂಬೆಲ್ಲ ಏನು ಮಾಡ್ತೀರ, ಸುಲಿತಿದ್ದೀವಿ. ಕೊಂಬು ಸುಲಿತಿದ್ದೀವಿ. ಇವಾಗ ಹಸುಗಳೆಲ್ಲ ತೊಳೆದು ಅವಕ್ಕೆ ಸ್ವಲ್ಪ ರೆಡಿ ಮಾಡಬೇಕು. ಹೂವು ಎಲ್ಲ ಕಟ್ಟಿ ಕುಂಕುಮ ಎಲ್ಲ ಹಚ್ಚಿ, ಮತ್ತು ಇದು ಕೊಂಬುಗಳಿಗೆ ಸ್ವಲ್ಪ ಪೈಂಟ್ ಹಚ್ಚಬೇಕು. ಎಣ್ಣೆ ಹಚ್ಚಿ ಪೈಂಟ್ ಹಚ್ಚಬೇಕು. ಎಣ್ಣೆ ಹಚ್ಚಿ ಪೈಂಟ್ ಹಚ್ಚಿದ್ರೆ ಪೈಂಟ್ ಹತ್ತುತ್ತೆ ಅಲ್ಲ. ಅದಕ್ಕೆ ಹತ್ತುತ್ತಾ ಇಲ್ಲ ಅಲ್ಲಿ ಇಲ್ಲ. ಪೈಂಟ್ ತಪ್ಪಿದ್ರೆ ಎಣ್ಣೆ, ಎರಡರಲ್ಲಿ ಒಂದು ಹಚ್ಚುತ್ತೀವಿ. ಇವ್ನು ನೋಡಿ ಫುಲ್ಲು ಸುಲಿತವನೆ. ಇಂಗ್ಲೀಷು. ಇಲ್ಲೊಂದು ಹಸ ಇದೆ, ಇದು ಸುಲಿಬೇಕು. ಅಪ್ಪ ಅಲ್ಲಿ ಸುಲಿತಾ ಇದ್ದಾರೆ, ಕಾಣಲ್ಲ. ಇವಾಗ ಹಸ ತೊಳಿತಿದ್ದೀವಿ ನೋಡಿ. ಹಬ್ಬ ಬಂದರೆ ಹೆವಿ ಕೆಲಸ ನಮಗೆ. ಅದು ದೀಪಾವಳಿ ಬಂದರೆ, ದೀಪಾವಳಿಯಲ್ಲಿ ತುಂಬ ಕೆಲಸ ಇರುತ್ತೆ. ಇವಾಗೆಲ್ಲ ನೆನೆಸಿದ್ದೀನಿ. ಒಂದು ಸ್ವಲ್ಪ ನೆಂದಿದ ತಕ್ಷಣ ಬ್ರಷ್ ತೊಗೊಂಡು ಉಜ್ಜಬೇಕು. ಹೆವಿ ಕೊಳೆ ಆಗ್ಬಿಟ್ಟಿದೆ. 3 ಹಸ ಇದ್ದಾವೆ, ಅಲ್ಲೊಂದು 2 ಇದ್ದಾವೆ. ಇನ್ನು ಎಲ್ಲಾದರೂ ತೊಳಿಬೇಕು ಒಂದು ಕಡೆಯಿಂದ. ಹಬ್ಬದ ದಿನ ಹೆವಿ ಮಳೆ ಬರ್ತೈತೆ. ಹಬ್ಬ ಮಾಡೋ ಮೂಡೆ ಹೋಗ್ಬಿಡ್ತು. ಏನೇನೋ ಅಂದ್ಕೊಂಡಿದ್ವಿ, ರೀಲ್ಸ್ ಎಲ್ಲ ಮಾಡೋಣ ಅಂತ ನೋಡಿದ್ರೆ ಮಳೆ ಬಂದು ಎಲ್ಲ ಹಾಳು ಮಾಡಿಬಿಟ್ಟಿದೆ. ನೋಡಿ ಏನು ಹೆಂಗೆ ಹೊಡಿತಾ ಇದೆ. ನಮ್ಮಮ್ಮ ಬಿಡಿಸಿದ ರಂಗೋಲಿ ಎಲ್ಲ ಹೋಗ್ಬಿಟ್ಟಿದೆ. ಕಷ್ಟಪಟ್ಟು ಬೆಳಗ್ಗೆ ಅಷ್ಟು ಬೇಗ ಎದ್ದು ರಂಗೋಲಿ ಬಿಡಿಸಿ ಬಣ್ಣ ಎಲ್ಲ ಹಾಕಿತ್ತು, ಎಲ್ಲದು ಹೋಗ್ಬಿಟ್ಟಿದೆ. ಬೇಜಾರಾಗ್ತಾಯಿದೆ ಮಳೆ ಬರ್ತಾ ಇರೋದು. ಮಳೆ ನಿಲ್ಲುತ್ತೋ ಇಲ್ಲೋ ಗೊತ್ತಿಲ್ಲ. ಇದು ಈಗ ಸ್ನಾನ ಎಲ್ಲ ಮುಗಿಸ್ಕೊಂಡು ಕೆಲಸ ಎಲ್ಲ ಆಯ್ತಾಗಲೇ ಸ್ನಾನ ಎಲ್ಲ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ರೆಡಿ ಆಗ್ತಾಯಿದ್ದೀವಿ. ಈಗ ಪೂಜೆ ಎಲ್ಲ ಸ್ಟಾರ್ಟ್ ಆಗುತ್ತೆ. ಇನ್ನೇನು ಪೂಜೆ ಹೇಗೆ ಮಾಡ್ತೀವಿ ಅಂತೆಲ್ಲ ತೋರಿಸ್ತೀನಿ ತಡಿ ನಿಮಗೆ. ನೋಡಿ, ಅದೇ ಈ ಹಬ್ಬನೇ ನಮ್ಮದು ಗ್ರ್ಯಾಂಡು. ನಮ್ಮಪ್ಪ ಅಲ್ಲಿ ಪೂಜೆ ಮಾಡೋದೆಲ್ಲ ತೋರಿಸ್ತೀನಿ. ನಾವು ಪೂಜೆ ಮಾಡಬೇಕು. ಸ್ವಲ್ಪ ಕೀರ್ತನ ನೋಡಿ ಹೇಗೆ ರೆಡಿ ಆಗಿದ್ದಾಳೆ, ಸಕಲ ರೆಡಿ ಆಗಿದ್ದಾಳಲ್ಲ. ಇನ್ನೂ ರೆಡಿ ಆಗಿಲ್ಲ, ಸ್ವಲ್ಪ ರೆಡಿ ಆಗಿದ್ದಾಳೆ ಅಷ್ಟೇ. ಆಮೇಲೆ ಇನ್ನೂ ಸ್ವಲ್ಪ ರೆಡಿ ಆಗ್ತಾಳೆ. ನಾನು ಪಂಚೆ ಉಟ್ಕೊಂಡಿದ್ದೀನಿ ನೋಡಿ. ಔಟ್ಫಿಟ್ ನಂದು ಹೇಗಿದೆ ಅಂತ. ವೈಟ್ ಟಿ ಶರ್ಟು ಪಂಚೆ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಕಾಣ್ತಿದ್ದೀನಾ? ವರ್ಷ ವೈಟ್ ಆ್ಯಂಡ್ ಬ್ಲ್ಯಾಕು ಪ್ಲಸ್ ಪಂಚೆ. ಕೀರ್ತನ ಸ್ಯಾರಿ, ಫುಲ್ ಸ್ಯಾರಿ. ಇವಾಗ ಪೂಜೆಗೆ ಹೋಗ್ತಿದ್ದೀವಿ. ಇದರಲ್ಲಿ ಎಲ್ಲ ಮಿಂಚ್ತಿದ್ದಾರೆ ಹಬ್ಬದಲ್ಲಿ. ನೋಡ್ರಿ ಇಲ್ಲಿ ಒಬ್ಬೊಬ್ರು ಒಂದೊಂದು ಥರ ಮಿಂಚ್ತಿದ್ದಾರೆ. ನಾವು ಅಣ್ಣ ಫುಲ್ ಫೋಟೋಶೂಟ್ ಮಾಡಿಸ್ತವನೆ. ನಮ್ಮಪ್ಪ ಅಲ್ಲಿ ನಿಂತಿದೆ. ಮಳೆ ಅಂದರೆ ಮಳೆ ಗಾಯ್ಸ್.
ಮಳೆಯಿಂದ ಹಬ್ಬದ ವೆದರೇ ಚೇಂಜ್ ಆಗಿಬಿಟ್ಟಿದೆ, ಹಬ್ಬದ ವಾತಾವರಣನೇ ಚೇಂಜ್ ಆಗಿಬಿಟ್ಟಿದೆ ಫುಲ್ಲು. ಇದು ನಮ್ಮೂರು. ಪೂಜೆಗೆಲ್ಲ ಹೇಗೆ ರೆಡಿ ಮಾಡಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ ನಿಮಗೆ. ನಮ್ಮ ದೊಡ್ಡಮ್ಮ ಫುಲ್ ರೆಡಿ ಆಗಿದ್ದಾರೆ, ಮಿಂಚ್ತಿದ್ದಾರೆ ಎಲ್ಲರೂ ಮಿಡಿ ಮಿಡಿ ಅಂತ. ಲೈಟ್ ಹಾಕು. ಅತ್ತೆ ಸೊಸೆ ಇಬ್ಬರು ಫುಲ್ ರೆಡಿ ಆಗ್ತವ್ರೆ. ಇಷ್ಟೇನಾ ಲೈಟ್ ಇರೋದು ಬೆಳಕು? ನೋಡಿ ನಮ್ಮದ್ರಲ್ಲಿ ಈ ಥರ ರೆಡಿ ಮಾಡ್ಕೊಳ್ಳೋದು ಪೂಜೆಗೆ. ನೋಡಿ ಎಷ್ಟು ಥರ ಫುಡ್ಡುಗಳು ಇದೆಲ್ಲ. ಅದು ಒಲೆ ಸುಡ್ತಾ ಇದ್ದಾರಲ್ಲ ಅದಕ್ಕೆ ಹಾಕ್ತಾರೆ, ಅದನ್ನು ಆಮೇಲೆ ತೋರಿಸ್ತೀನಿ ನಿಮಗೆ. ಅಂದರೆ 5 ಥರ ಫುಡ್ಡು, 5 ಥರ ಐಟಮ್ ಮಾಡಿಕೊಂಡು ಅದನ್ನು ಒಲೆಗೆ ಹಾಕೋದು. 4 ಥರನಾ? ಕಾಣಿಸ್ತಾನೆ ಇಲ್ಲ. ಲೈಟ್ ಹಾಕು, ಲೈಟ್ ಹಾಕಿದ್ದು. ನಮ್ಮ ಚಿಕ್ಕಪ್ಪ ಫುಲ್ ರೆಡಿ ಆಗ್ತಾಯಿದೆ, ಮಿಂಚ್ತಾ ಇದೆ. ಅಬ್ಬಬ್ಬಬ್ಬ ಹೊಸ ಪಂಚೆ. ಫುಲ್ಲು ಈಗ ಕಟ್ಕೊಳ್ತಾರ ನೋಡಿ ಪಂಚೆ. ಹೊಸ ಪಂಚೆ ತಗೊಂಡಿದ್ದಾರೆ ಅಪರೂಪಕ್ಕೆ. ಆಗಲ್ಲ, ಕಾಯಿ ಸುಲಿ ಅಂತಿದ್ದಾರೆ, ನನಗೆ ಆಗಲ್ಲ. ನೋಡಿ ಪಂಚೆ ಬೇರೆ ಸ್ಟಿಕ್ಕರ್ ಕೂಡ ಕೀಳ್ತಾ ಇಲ್ಲ, ಹಾಗೆ ಕಟ್ಕೊತೈತೆ. ಆಮೇಲೆ ಕೇಳ್ತಾರಂತೆ, ಇವಾಗ ಅರ್ಜೆಂಟಲ್ಲಿ ಐತಂತೆ ಫುಲ್ಲು. ನೋಡಿ ಬಾಯ್ ಬಿಟ್ಕೊಂಡು ನೋಡ್ತೇನೆ. ನಮ್ಮ ಮನೆ ಟವರ್ ಕಂಬ ನೋಡಿ ಹೇಗಿದೆ. ನಮ್ಮ ಮನೇಲಿ ಏನು ಐಟ್ ಇರೋ ಕೆಲಸ ಇದ್ರು ಇವನಿಗೆ ಹೇಳೋದು. ಇವಾಗ ಪೂಜೆ ಎಲ್ಲ ಮುಗೀತು ನೋಡಿ. ಇವರು ನಮ್ಮ ಅಕ್ಕ ಕಾಡಿಗೆ ಹೋಗಿ ಹೂವು ಎಲ್ಲ ಕಿತ್ಕೊಂಡ್ಬಂದಿದ್ದಾರೆ, ಸುಸ್ತಾಗಿದ್ದಾರೆ. ಇವಾಗ ಎನರ್ಜಿಗೆ ಏನಾದ್ರು ತಿನ್ನಕ್ಕೆ ಹೋಗ್ತಿದ್ದಾರೆ ಮನೆಗೆ. ಇರಲಿ ತಿನ್ಕೊಬ. ಮನೆಗಿರೋ ಎಕ್ವಿಪ್ಮೆಂಟ್ಸ್ಗಳು ನೋಡಿ ಎಷ್ಟಿದೆ ಅಂತ, ಎಲ್ಲ ಟೂಲ್ಸ್ಗಳು. ಪೂಜೆ ಮಾಡ್ತಿದ್ದಾಳೆ ಕೀರ್ತನ ಭಕ್ತಿಯಿಂದ. ಗಾಯ್ಸ್, ಹಿಂಗೆ ನಮ್ಮೂರು ಹುಡುಗಿರೆಲ್ಲ ಕಾಡಿಗೆ ಹೋಗಿ ಕಾಡಿಂದ ಹೂವು ಎಲ್ಲ ಕಿತ್ಕೊಂಡು ಮನೆ ಹತ್ರ ಬಂದು ಏನೇನೋ ಮಾಡ್ತಾರೆ. ಅದನ್ನು ಆಮೇಲೆ ತೋರಿಸ್ತೀನಿ. ಈಗ ಸದ್ಯಕ್ಕೆ ಇವ್ರಿಗೆ ತೋರಿಸ್ತಿದ್ದೀನಿ ಅಷ್ಟೇ, ಓಕೆನಾ? ನಮ್ಮ ಚಿಕ್ಕಪ್ಪನ ಫೋಟೋಶೂಟ್ ನೋಡಿಲ್ಲ. ಅಟೆನ್ಷನ್ ಸ್ಟ್ಯಾಂಡರ್ಡೀಸ್ ಆಫ್ರಿಕಾದಿಂದ ನಡ್ಕೊಂಡೇ ಬಂದಿಯಲ್ಲೋ ಫುಲ್ ಜೋಡಿ. ಹಬ್ಬದ ಊಟ ಹೇಗೆ ಮಾಡ್ತಿದ್ದೀವಿ ನೋಡಿ, ಎಲ್ಲ ಫ್ಯಾಮಿಲಿ ಫುಲ್ ಕೂತಿದ್ದೀವಿ. ಇದರಲ್ಲಿ ನಮ್ಮ ಅಣ್ಣವರೆಲ್ಲ ಮಿಸ್ ಆಗಿಬಿಟ್ಟಿದ್ದಾರೆ. ನಮ್ಮ ಅಣ್ಣವರು ಹೊರಗೆ ಹೋಗ್ಬಿಟ್ಟಿದ್ದಾರೆ ಎಲ್ಲರೂ ಇದ್ದರೆ ಇನ್ನೂ ಸಖತ್ತಾಗಿರೋದು. ಖಾಲಿ ಮಾಡಿಬಿಟ್ಟಿದ್ದೀನಿ. ಇವುಗಳನ್ನ ಖಾಲಿ ಮಾಡ್ತಾವಳೆ ನಿಧಾನಕ್ಕೆ. ಫಸ್ಟ್ ಟೈಮ್ ತಿಂತಿದ್ದಾಳೆ. ಏನು ತರ್ತೀಯಾ ದುಡ್ಡು ಕೊಟ್ಟರೆ? ಕುಲ್ಕುಲೆ. ಇದನ್ನು ಕಾಡಿಗೆ ಹೋಗಿ ಕಿತ್ಕೊಂಡ್ಬರ್ತಾರೆ. ಇವಾಗ ಡೋರ್ ಹತ್ರ ಗೊಬ್ಬರದಲ್ಲಿ ಚುಚ್ಚಿಬಿಟ್ಟು ಅದನ್ನು ಎಲ್ಲ ಡೋರ್ ಹತ್ರನೂ ಇಟ್ಬಿಟ್ಟು ಹೋಗ್ತಾರೆ. ಗ್ಯಾಸ್ ನಮ್ಮ ಕಲ್ಚರ್ ಡ್ಯಾನ್ಸ್ ನೋಡಿ. A few moments later. ನೇರ ಮಾಡ್ತಿರೋದು. ಇಲ್ಲಿಗೆ ನಮ್ಮ ಹಬ್ಬನ ಎಂಡ್ ಮಾಡ್ತಾ ಇದ್ದೀವಿ.
ಓಕೆ ಗಾಯ್ಸ್, ನಮ್ಮ ಹಬ್ಬದ ವಿಡಿಯೋ ಹೇಗಿತ್ತು ಅಂತ ನೋಡಿದ್ರಲ್ಲ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಲವ್ ಯು, ಬಾಯ್, ಗುಡ್ ನೈಟ್.